ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. IPL 2025 RCB ತಂಡ ಕಪ್ ಗೆಲ್ಲಲು ಮಾಸ್ಟರ್ ಪ್ಲಾನ್ ಮಾಡಿದೆ ಮತ್ತು ವಿರಾಟ್ ಕೊಹ್ಲಿಗೆ ಕ್ಯಾಪ್ಟನ್ಸಿ ಕೊಡಲಿದ್ದಾರೆ ಮತ್ತು ಹೊಸ ಜವಾಬ್ದಾರಿಯನ್ನು ನೀಡಲಿದ್ದಾರೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಹೀಗೆ ಇದರೆಲ್ಲದರ ಬಗ್ಗೆ ಹೇಳುತ್ತೇನೆ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುನ್ನ ನೀವು RCB ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂತಹ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬರ್ರಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಹು ನಿರೀಕ್ಷಿತ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭಕ್ಕೆ ಕೇವಲ 2 ತಿಂಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆಲ್ಲೋಕೆ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ಆಟಗಾರರಿಗೆ ಪ್ರಾಕ್ಟೀಸ್ ಕ್ಯಾಂಪ್ ಆರಂಭ ಮಾಡಿಕೊಂಡಿರುವ RCB ಈ ಸಲ ಕಪ್ ಗೆಲ್ಲಲು ಎಲ್ಲ ತಯಾರಿ ಮಾಡಿಕೊಂಡಿದೆ. ಹೊಸ ಅಧ್ಯಾಯದೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ IPL ಸೀಸನ್ 18ಕ್ಕೆ ಕಾಲಿಡಲಿದೆ. ಮೆಗಾ ಹರಾಜಿನಲ್ಲಿ ಪಕ್ಕಾ ಲೆಕ್ಕ ಹಾಕಿ ಆಟಗಾರರನ್ನು ಖರೀದಿಸಿರುವ RCB ಈ ಸಲ ಕಪ್ ಗೆಲ್ಲಲು ಶಪಥ ಮಾಡಿದಂತಿದೆ. ಅದಕ್ಕಾಗಿ ತೆರೆ ಹಿಂದೆ RCBಯ ಥಿಂಕ್ ಟ್ಯಾಂಕರ್ಸ್ ಭರ್ಜರಿ ಪ್ಲಾನ್ ಮಾಡುತ್ತಿದ್ದಾರೆ. 17 ವರ್ಷಗಳ ವನವಾಸಕ್ಕೆ ಗುಡ್ ಬೈ ಹೇಳಲು RCB ಮುಂದಾಗಿದೆ. ಹೊಸ ಅಧ್ಯಾಯ ಆರಂಭಿಸುತ್ತಿರುವ RCB ಕಿಂಗ್ ಕೊಹ್ಲಿಗೆ ಹೊಸ ಜವಾಬ್ದಾರಿ ನೀಡಲು ಮುಂದಾಗಿದೆ. ಇಷ್ಟು ದಿನ ಕೊಹ್ಲಿ ಬ್ಯಾಟಿಂಗ್ನಲ್ಲಿ ಹೊಸ ರೋಲ್ ಪ್ಲೇ ಮಾಡುತ್ತಿದ್ದರು. ಆದರೆ ಮುಂಬರುವ IPLನಲ್ಲಿ ಕೊಹ್ಲಿ ವಿರಾಟ್ ರೂಪ ತೋರಿಸಲಿದ್ದಾರೆ. ಅಗ್ರೆಸಿವ್ ಕೊಹ್ಲಿ ಮುಂದಿನ ದಿನಗಳಲ್ಲಿ ಅಗ್ರೆಸಿವ್ ಬ್ಯಾಟಿಂಗ್ ಮಾಡಲಿದ್ದಾರೆ. ಇನ್ನು ಮುಂಬರುವ IPLನಲ್ಲಿ RCBಯ ಟಾರ್ಗೆಟ್ ಮಿಷನ್ ಚಿನ್ನಸ್ವಾಮಿ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬೆಂಗಳೂರು ತಂಡ ಒಟ್ಟು 7 ಪಂದ್ಯಗಳನ್ನು ಆಡಲಿದೆ. ಇನ್ನು ಆ 7 ಪಂದ್ಯಗಳನ್ನು ಗೆಲ್ಲೋದೇ RCBಯ ಮುಂದಿರುವ ಗುರಿ. ಯಾಕೆಂದರೆ ಹೋಮ್ ಗ್ರೌಂಡ್ನಲ್ಲಿ ಹೆಚ್ಚು ಸಕ್ಸಸ್ ಕಂಡ್ರೆ ನಾಕೌಟ್ ಸ್ಟೇಜ್ಗೆ ತಲುಪುವುದು ಕಷ್ಟವೇನಲ್ಲ. ಹಾಗಾಗಿ RCB ಚಿನ್ನಸ್ವಾಮಿಯಲ್ಲಿ ಹೆಚ್ಚು ಪಂದ್ಯಗಳನ್ನು ಗೆಲ್ಲಲು ಪ್ಲಾನ್ ಮಾಡುತ್ತಿದೆ. ಅದಕ್ಕಾಗಿ ಲೋಕಲ್ ಪ್ಲೇಯರ್ಗಳ ಅಸ್ತ್ರ ಬಳಸಲು ಮುಂದಾಗಲಿದೆ. ಇನ್ನು IPL ಸೀಸನ್ 18ರಲ್ಲಿ ವನವಾಸಕ್ಕೆ ಫುಲ್ ಸ್ಟಾಪ್ ಇಡೋದೇ ಮ್ಯಾನೇಜ್ಮೆಂಟ್ ಪ್ರಮುಖ ಗುರಿಯಾಗಿದೆ. ಈ ಸಲ ಕಪ್ ನಮ್ಮದೇ ಅಂತ ಅಭಿಮಾನಿಗಳು ಪ್ರತಿ ಸೀಸನ್ನಲ್ಲೂ ತಂಡಕ್ಕೆ ಅನ್ಕಂಡೀಷನ್ ಸಪೋರ್ಟ್ ಮಾಡ್ತಿದ್ರು. ಆದರೆ ಮುಂಬರುವ ಸೀಸನ್ನಲ್ಲಿ ಅಭಿಮಾನಿಗಳ ಋಣ ತೀರಿಸಲು RCB ಶತ ಪ್ರಯತ್ನ ನಡೆಸಲಿದೆ. ಕಪ್ ಗೆಲ್ಲೋಕೆ 100ಕ್ಕೆ 100ರಷ್ಟು ಒತ್ತಡ ಹಾಕಲಿದೆ. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋ ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಇಂತಹ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ನಿಮ್ಮ ದೋಸ್ತರಿಗೆ ವಿಡಿಯೋ ಶೇರ್ ಮಾಡಿ. ನಮಸ್ಕಾರ.